ನಂಬರ್ 1, ಯಾವುದೇ ಕಾರಣಕ್ಕೂ ಕನ್ನಡ ಲ್ಯಾಂಗ್ವೇಜಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಿರ್ಧಾರಗಳನ್ನು ತಗೊಳ್ತೀವಿ. ಕನ್ನಡ ಉಳಿವಿಗೆ ಮತ್ತು ಬೆಳೆಸೋದಕ್ಕೆ ಮಾತ್ರ ನಾವಿಲ್ಲಿ ಸಚಿವರಾಗಿರೋದು. ಹಿಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅಂದರೆ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆ ಈ ಗ್ಯಾರಂಟಿ ಎಲ್ಲ ಇದಾವಲ್ಲ, ಆ ಗ್ಯಾರಂಟಿ ಕೊಡೋ ಕಮಿಟಿಯಲ್ಲಿ ನಾನು ಉಪಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಹಾವಳಿ ಮಾಡ್ತಾ ಇರೋದು ನನ್ನ ಕಮಿಟಿಯಿಂದನೇ. ಪರಮೇಶ್ವರ್ ಅವ್ರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು. 2000 ಇದೆಲ್ಲ ನಾನು ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದರೊಳಗೆ ಕ್ಲಿಯರಾಗಿ ಹಾಕಿದ್ದೀವಿ, NEP ವಿ ವಿಲ್ ನಾಟ್ ಎಕ್ಸೆಪ್ಟ್, SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದನ್ನೇ ತರ್ತೀವಿ. ನಮ್ಮ ಲಗಾಮನ್ನ ಬೇರೆಯವ್ರ ಕೈಲಿ ಕೊಡೋದಿಲ್ಲ. ಕನ್ನಡಿಗರ ಲಗಾಮು ಕನ್ನಡದಲ್ಲೇ ಇರ್ತದೆ ಹೊರತು ಬೇರೆಯವ್ರ ಕೈಲಿ ಬರೋದಿಲ್ಲ. ಆದರೆ ಮೀಡಿಯಮ್ ಆಫ್ ಸ್ಟಡೀಸ್ ಇಲ್ಲ, ನನ್ನ ಮ್ಯಾನಿಫೆಸ್ಟೋಲಿದೆ. ಹಲೋ, ಮ್ಯಾನಿಫೆಸ್ಟೋಲಿದೆ. ದಿಸ್ ನಾಟ್ ಕೋಡ್ ಆಫ್ ಕಂಡಕ್ಟು. ಮ್ಯಾನಿಫೆಸ್ಟೋಲ್ಲಿ ಹಾಕಿಬಿಟ್ಟಿದ್ದೀವಿ ನಾವು. ಆಮೇಲೆ ಇನ್ನೊಂದು ನೋ ಇಂಪ್ಲಿಮೆಂಟೆಡ್, ಇಟ್ಸ್ ಆಲ್ರೆಡಿ ದೇರ್. ನೋ ನನಗೆ ಅಯ್ಯೋ ಐ ಆಮ್ ವೆರಿ ಕೇರ್ಫುಲ್ಲು. ಆ್ಯಂಡ್ ಸೆಕೆಂಡ್ಲಿ, ಸುಪ್ರೀಂ ಕೋರ್ಟಲ್ಲಿ ರೈಟ್ ಆಫ್ ಮೀಡಿಯಮ್ ಆಫ್ ಸ್ಟಡೀಸ್ ಇದೆಯಲ್ಲ, ಅದು ನನ್ನ ಕಂಟ್ರೋಲ್ ಇಲ್ಲ, ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸ್ ಕಂಟ್ರೋಲ್. ಬಟ್ ರೈಟ್ ಆಫ್ ಲ್ಯಾಂಗ್ವೇಜ್ ಏನಿದೆ ಅದು ನಮ್ಮ ಕಂಟ್ರೋಲ್ ಇದೆ. ಸೊ ಕನ್ನಡನೇ ಯಾವತ್ತೂ ಶಾಶ್ವತವಾಗಿರುತ್ತೆ. ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಕಲೀಲೇಬೇಕು, ಅದರಲ್ಲಿ ಬದಲಾವಣೆ ಇಲ್ಲ. ಅದನ್ನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. NEP SEP ಅಂತೇಳಿ ಏನಿದೆ, ದಟ್ ಈಸ್ ಟೋಟ್ಲಿ ಅ ಡಿಫ್ರೆಂಟ್ ದಿಸ್ ಥಿಂಗ್. ನಾವು ಮ್ಯಾನಿಫೆಸ್ಟೋಲ್ಲೇ ಹಾಕ್ಬಿಟ್ಟಿದ್ದೀವಿ ಚುನಾವಣೆ ಪೂರ್ವಕವಾಗಿ, ಆ್ಯಂಡ್ ದಟ್ ಕಂಟಿನ್ಯೂ. ಚುನಾವಣೆ ವಿಚಾರವಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬಿಜೆಪಿಯಲ್ಲಿ ಬೆಳವಣಿಗೆ ಏನಾಗುತ್ತೆ, ಅದು ಎಲ್ಲೋ ಒಂದು ಕಡೆ ಗೀತಕ್ಕೆ ಅವ್ರಿಗೆ ಪ್ಲಸ್ ಆಗುತ್ತೆ. ನೋಡಿ, ಯಾವಾಗಲೂ ಕೂಡ ನಮ್ಮ ಸ್ಟ್ರೆಂತ್ ಮೇಲೆ ಹೋಗಬೇಕು, ನಮ್ಮ ವಿಶ್ವಾಸ ಮೇಲೆ ಹೋಗಬೇಕು ಹೊರತು ಚುನಾವಣೆನೇ ಬೇರೆಯವ್ರ ವೀಕ್ನೆಸ್ಸಲ್ಲಿ ಯಾವತ್ತೂ ಕೂಡ ಅಳಿಬಾರ್ದು. ಅದು ಬ್ರಿಟಿಷರ್ಸ್ ಮಾತ್ರ ಮಾಡಿದರು. ಇವತ್ತು ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಅದು ಇಂದನೇ ಸ್ಟಾರ್ಟ್ ಆಗುತ್ತೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದೆಯಲ್ಲ, ಅದರಲ್ಲಿ ಬಾಳಿಕೆ ಇರೋದಿಲ್ಲ. ನಮ್ಮ ಶಕ್ತಿ ಮೇಲೆ ಹೋಗಬೇಕು ಹೊರತು ಬೇರೆಯವ್ರ ಮನೆ ಒಡೆದೋಗಿದೆ ಅದಕ್ಕೆ ನಾನು ಹೋಗಿ ಚಾಲ್ತಿ ಮಾಡ್ತೀನೋ. ಗೀತಕ್ಕವರು ಗೆದ್ದು ಧ್ವನಿಯಾಗಬೇಕು, ಕೆಲಸ ಮಾಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಬಂಗಾರಪ್ಪಾಜಿಯವ್ರ ಮಗಳು ಅವಶ್ಯಕತೆ ಇದೆ ಅಂಥೇಳಿ ಸಾಮಾನ್ಯ ಜನರ ಭಾವನೆ ಇದೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ, ಸಂಸದರಾಗಿ ಗೆದ್ದ ಮೇಲೆ ಐ ಆಮ್ ನಾಟ್ ದ ಮೀಡಿಯೇಟರ್. ನಿನ್ನೆ ನಮ್ಮ ಫಂಕ್ಷನ್ಗಳಲ್ಲೂ ಅದನ್ನೇ ನಾನು ಹೇಳಿದ್ದು, ನಾನಲ್ಲ ಮೀಡಿಯೇಟರ್. ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಸಮಸ್ಯೆಗಳನ್ನು ಅವ್ರು ನೋಡ್ಕೊಳ್ತಾರೆ. ನಾವು ಹಿಂದೆ ಇದ್ದು ನಮ್ಮ ಕೆಲಸಗಳು ಏನಿದ್ದಾವೆ ಅದನ್ನು ಸಜೆಸ್ಟೆಡ್ ಮಾಡ್ಬೋದು. ಈಗ ಅವ್ರು ಸಂಸದರಾದರೆ ಅವಳಡಿಗೆ ನಾನು ಕೆಲಸ ಮಾಡಬೇಕು, ಬಿಕಾಸ್ MP ಆಗ್ತಾಳೆ, ನಾನು MLA ಆಗ್ತೀನಿ. ಅದಕ್ಕೆ ಯಾರು ಬೇರೆಯವರು ಏನಾಗ್ತಾಯಿದೆ ಅಂಥೇಳಿ ನಾವು ನೋಡ್ತಾ ಇಲ್ಲ. ಗೀತಕ್ಕವರು ತುಂಬ ಹೈ ಲೀಡಲ್ಲಿ ಗೆಲ್ತಾರೆ, ಅಷ್ಟು ವಿಶ್ವಾಸ ಇದೆ. ಆಮೇಲೆ ವಿಶ್ವಾಸದ ಮತ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಅದು ಗ್ಯಾರಂಟಿ. ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಗ್ಯಾರಂಟಿ ಮನೆಗೆ ತೊಗೊಂಡೋಗಿದ್ವಿ, ನಮ್ಮನ್ನು ನಂಬಿ ಅಂತ. ಬೇರೆ ಪಕ್ಷದವರು ನಮ್ಮನ್ನು ನಂಬಿ ಅಂತ ಹೋಗಿರ್ತಾರೆ. ಆದರೆ ಮತದಾರರು ನಮ್ಮನ್ನು ನಂಬಿದರು, ನಮಗೆ ಅಧಿಕಾರ ಕೊಟ್ಟರು. ನಾವು ಕೇವಲ 5 ತಿಂಗಳಲ್ಲಿ 5 ಗ್ಯಾರಂಟಿನ ಅನುಷ್ಠಾನ ಮಾಡಿದ್ವಿ. ಇವತ್ತು ನಮ್ಮ ಬಜೆಟಲ್ಲಿ 57,000 ಕೋಟಿನ ಬಡವರ ಮಡಿಲಿಗೆ ಹಾಕ್ತಾಯಿದ್ದೀವಿ. ಬಡವರ ಮಡಿಲಿಗೆ ಶಿವಣ್ಣವರು ಒಂದು ಮಾತು ಹೇಳಿದರು, ಭೂಮಿ ತಾಯಿ ಅಂತೀವಿ, ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿದ್ದೀವಿ ಗೊತ್ತಿಲ್ಲ ಅಂತ. ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರನ ಹೆತ್ತಿರೋರು ಯಾರು ಅಂದರೆ ಹೆಣ್ಮಕ್ಳು ಹೆತ್ತಿದ್ದಾರೆ. ಅವರಿಗೆ ಇವತ್ತು ನಾವು ಆ ಗ್ಯಾರಂಟಿನ ಕೊಟ್ಟಿದ್ದೀವಿ. ಅದಕ್ಕೆ ನಾಡಿದ್ದು ನಮಗೆ ತುಂಬ ಶಕ್ತಿ ಇದೆ, ನಮಗೆ ವಿಶ್ವಾಸ ಇದೆ. ಅದ್ರ ಮೇಲೆ ಚುನಾವಣೆ ಮಾಡಬೇಕು. ಈಗ ಚುನಾವಣೆ 2 ಹಂತಗಳಲ್ಲಿ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಗೀತಕ್ಕವ್ರು ನಿಲ್ತಾ ಇರ್ತಕ್ಕಂಥ ಕ್ಷೇತ್ರ ಇನ್ನು ಮೇ 7ಕ್ಕೆ ಇರೋದ್ರಿಂದ ಕಾಲಾವಕಾಶ ತುಂಬ ಇದೆ. ಹೀಗಾಗಿ ಏನು ರೂಪುರೇಷೆಗಳನ್ನ ಮಾಡ್ಕೊತಾ ಇದ್ದೀವಿ? ಏನಿಲ್ಲ, 20ನೇ ತಾರೀಕು ಗೀತಕ್ಕವರು ಎಂಟ್ರಿ ಮಾಡ್ತಾರೆ. ಅದ್ರ ಜೊತೆಗೆ ಶಿವಣ್ಣವರು ಕೂಡ ಇರ್ತಾರೆ. ಶಿವಮೊಗ್ಗದಲ್ಲಿ ಭದ್ರಾವತಿಯಿಂದ ಎಂಟ್ರಿ ಮಾಡಿ ಶಿವಮೊಗ್ಗಕ್ಕೆ ಚುನಾವಣೆಗೆ ಪ್ರಚಾರ ಚಾಲ್ತಿ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ. ಅಧಿಕೃತವಾಗಿ ಅವ್ರು ಇನ್ನೂ ಕೂಡ ನಾಮಿನೇಷನ್ ಹಾಕದೇ ಇರೋದ್ರಿಂದ, ಪಕ್ಷದ ಅಭ್ಯರ್ಥಿ ಅಂತೇಳಿ ಅಧಿಕೃತ ಘೋಷಣೆ ಆಗಿರೋದ್ರಿಂದ ಆ ಚಾಲ್ತಿ ಮಾಡ್ತೀವಿ. ಅದಾದಮೇಲೆ ಬೈಂದೂರು ಘಟ್ಟದ ತಳಗೆ 7 MLA ಕ್ಷೇತ್ರ ಮೇಲಿದೆ, ಘಟ್ಟದ ತಳಗಡೆ ಬೈಂದೂರಿದೆ. ಸೊ 21ನೇ ತಾರೀಕು ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಮಾಡಿ, ಯಾಕೆಂದರೆ ಅವರೆಲ್ಲ ಸ್ವಲ್ಪ ಭಕ್ತಿ ಎಲ್ಲ ಜಾಸ್ತಿ ಈ ಕುಟುಂಬದಿಂದ. ಅಂದರೆ ಎಲ್ಲರೂ ಮಾಡ್ತೀವಿ, ಅವ್ರು ಸ್ವಲ್ಪ ಜಾಸ್ತಿ ಇದೆ. ಅವರು ಅಲ್ಲಿ ದೇವಿ ದರ್ಶನ ಮಾಡಿ ಬೈಂದೂರಿಗೆ ಹೋಗಿ ಅಲ್ಲೂ ಕೂಡ ಪ್ರಚಾರ ಮಾಡ್ತಾರೆ.
ಅದಾದಮೇಲೆ ಶಿವಣ್ಣವ್ರು ವಾಪಸ್ಸು ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಶೂಟಿಂಗ್ ಇದೆ. ಸೊ ಅವ್ರ ಶೂಟಿಂಗ್ ಇತಿಮಿತಿ ನೋಡಿಕೊಂಡು ಗೀತಕ್ಕವರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ವಿ ಆರ್ ವೆರಿ ಕಂಫರ್ಟಬಲ್. ತುಂಬ ಚೆನ್ನಾಗಿ ನೀಟಾಗಿ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಗೆಲುವನ್ನು ಕಂಡುಕೊಂಡು ಬರ್ತೀವಿ. ಅದೆಲ್ಲ ನೀವು ಏನು ಗೊತ್ತಾ, ಇಲ್ಲದೆ ಇರೋದು ಹೇಳಕ್ಕೆ ಹೋಗಬೇಡಿ. ಅದೆಲ್ಲ ಅಲ್ಲಲ್ಲ, ರಾಂಗ್ ಯು ಆರ್ ರಾಂಗ್. ಫಸ್ಟ್ ಕರೆಕ್ಟಾಗಿ ಹೋಗಿ ತಿಳ್ಕೊಂಡು ಬನ್ನಿ. ರಾಂಗ್ ಫಸ್ಟ್ ತಿಳ್ಕೊ. ಹಾಂ, ಇಲ್ಲ ನೀವು ಯು ಆರ್ ರಾಂಗ್. ನಾನು ಅದನ್ನೇ ಹೇಳ್ತಾ ಇರೋದು. ನಿಮಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ. ಹೌದು ಸರ್, ನೀವು ಕಳೆದ ಬಾರಿ ಚುನಾವಣೆಯಲ್ಲಿ ತಗೊಂಡಿರೋ ಓಟಿಗೂ ಆಮೇಲೆ ಈ ಹಾಲಿ ಸಂಸತ್ ತಗೊಂಡಿರೋ ಓಟಿಗೆ 2 ಲಕ್ಷ ಡಿಫ್ರೆನ್ಸ್ ಇದೆ. ಒಂದು ಆ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ತಗೊಂಡಿರೋದು 21.7. ಆದರೆ JDS ಕಾಂಗ್ರೆಸ್ 21.5. ನೀವು ಎರಡೂ ಸೇರಿದ್ರೆ 54% ಅವ್ರು ತಗೊಂಡಿದ್ರು ರಾಘವೇಂದ್ರ ಅವರು. ಅಂದರೆ ಎರಡೂ ಪಾರ್ಟಿಯಿಂದ ಸೇರಿದ್ರು ನೀವು ಅದು ರೀಚ್ ಆಗೋದು. ವೆರಿ ಈಸಿ. ನನಗೆ ಗೊತ್ತಾಯಿತು. 2014ರಲ್ಲಿ ನಿಂತಾಗ ಗೀತಕ್ಕ 2.61 ತೊಗೊಂಡ್ರು, ಕಾಂಗ್ರೆಸ್ 2.62 ತೊಗೊಂಡ್ರು. ನಾನು ಕೋಲಿಷನ್ ಕ್ಯಾಂಡಿಡೇಟ್ ಆಗಿದ್ದೆ. ಆ ಟೈಮಲ್ಲಿ 5 lakh ಹ್ಯಾಂಡ್ ಔಟ್ ತೊಗೊಂಡೆ. ಅದು ಬೈ ಎಲೆಕ್ಷನ್ನಲ್ಲಿ ಬರೀ 10 ಡೇಸಲ್ಲಿ ಅವ್ರದ್ದೇನು ಲೀಡ್ ಡಿಫ್ರೆನ್ಸು 3.5 ಲಕ್ಷ ಇತ್ತು. ವಿ ಬಾಟ್ ಇಟ್ ಡೌನ್ ಟು 2,50,000 ಇನ್ ಬೈ ಎಲೆಕ್ಷನ್. ಬಟ್ ಇನ್ ಜನರಲ್ ಎಲೆಕ್ಷನ್ ಮತ್ತೆ ಅದು 2 lakhs ಲೀಡಿಗೆ ಹೊರಟೋಯ್ತು. ಕೆಲವರು JDSಗೆ ವೋಟ್ ಹಾಕಲ್ಲ. ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರು ಪ್ರಾಮಾಣಿಕವಾಗಿ ಅವ್ರ ಜೀವನದಲ್ಲಿ ಹಸ್ತಕ್ಕೆ ವೋಟ್ ಹಾಕೋದು, ಕಾಂಗ್ರೆಸ್ಸಿಗೆ ಹಾಕೋದು, JDSಗೆ ಹಾಕಲ್ಲ. ಆ ಪನಿಷ್ಮೆಂಟು ನನಗೆ 2018ರಲ್ಲಿ ನನಗಾಯಿತು. ಈಗ ನಾನು ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಆ ಪನಿಷ್ಮೆಂಟೇ ಇರಲ್ಲ. ಆಮೇಲೆ ನಾವು ಚುನಾವಣೆ ಹೋಗಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಅಂತ ಹೋಗಬೇಕಾಗುತ್ತೆ. ಇವತ್ತು ಬಡವ್ರ ಮನೆಯಲ್ಲಿ ನಮ್ಮ ಸರ್ಕಾರ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು 91% ಹೌಸಸಲ್ಲಿ, ಇನ್ಕ್ಲೂಡಿಂಗ್ BJP ಮತದಾರರ ಮನೆಯಲ್ಲೂ ಕೂಡ ಇವತ್ತು ಸರ್ಕಾರ ಅವ್ರ ಕಷ್ಟದಲ್ಲಿ ಭಾಗಿಯಾಗಿದೆ. ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಆರಾಮಾಗಿ ಗೆಲ್ತಾರೆ, ಏನೂ ತೊಂದರೆ ಇಲ್ಲ. ಸೊ ಅವತ್ತಿರ್ತಕ್ಕಂಥದ್ದು ಅವತ್ತು ಯಾಕೆಂದರೆ ಇವರೆಲ್ಲ ಇರೋದ್ರಿಂದ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಇರೋದ್ರಿಂದ ಮೋದಿ ಗ್ಯಾರಂಟಿ ಇನ್ನು ವರ್ಕ್ ಆಗಲ್ಲ, ಅವೆಲ್ಲ ಡೂಪ್ಲಿಕೇಟು. ನಾವು ಅನುಷ್ಠಾನ ಮಾಡಿರೋ ಗ್ಯಾರಂಟಿ, ಅದು ಚುನಾವಣೆಗೆ ಮಾತ್ರ ಬಂದಿರೋ ಗ್ಯಾರಂಟಿ. ಜನರಿಗೆ ಹೊಟ್ಟೆ ಇಲ್ಲಿ ಹಸ್ತಿತ್ತು 2019ರಲ್ಲಿ, ಜನರಿಗೆ ಹೊಟ್ಟೆ ಹಸ್ತಿದ್ದು ಇಲ್ಲಿ, ಅವ್ರು ತುಂಬಿದ್ದು ಇಲ್ಲಿ. ಆದರೆ 2023ರಲ್ಲಿ ಈಗ ದೇಶದ ಜನರಿಗೆ ಹೊಟ್ಟೆ ಇಲ್ಲಿ ಹಸ್ತಿದೆ. ಭಾವನಾತ್ಮಕ ನಡೆಯೋದಿಲ್ಲ. ಇನ್ನು ರಾಮನ್ನ ಬೀದಿಗೆ ತಂದರು, ಇದೆಲ್ಲ ಅಲ್ಲ. ರಾಮ ಗುಡಿಯಲ್ಲಿರಬೇಕು, ಬೀದಿಯಲ್ಲಿ ಪೋಸ್ಟಲ್ಲಿ ಇರಬಾರ್ದು. ಆರಾಧನಾ ಅಂಥೇಳಿ ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮ ಕೊಟ್ಟರು. ಎಲ್ಲ ಕತ್ಲಲ್ಲಿರೋ ಗುಡಿಗೆ ಬೆಳಕು ಹಾಕಿ ದೀಪ ಹಾಕ್ತಕ್ಕಂಥ ಕಾರ್ಯಕ್ರಮ ಕೊಟ್ಟರು. ಒಂದು ಅಯೋಧ್ಯೆ ಕಟ್ಟಿದ ತಕ್ಷಣ ಎಲ್ಲ ರಾಮನಿಗೂ ಮಂಗಳಾರತಿ ಆಗಲ್ಲ, ಕಾರ್ಯಕ್ರಮ ಕೊಡಬೇಕು, ಎಲ್ಲ ರಾಮನಿಗೂ ಆಗ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳೋದು, ನಾವು ಜನರಿಗೆ ಸ್ಪಂದನೆ ಮಾಡಿದ್ದೀವಿ. ಮತದಾರರು ಆ ಒಲವು ಇರೋದ್ರಿಂದ ಆರಾಮಾಗಿ ಹೋಗ್ತೀವಿ. ಈ ಸತಿ ಈಸಿಯಾಗಿ ಗೆಲ್ತಾರೆ. ಹೋದ ಸತಿ ಐ ವಾಸ್ ಎ JDS ಕ್ಯಾಂಡಿಡೇಟ್. ನೀರು ಕೊಡು, JDS ಕ್ಯಾಂಡಿಡೇಟ್ ಇರಲಿಲ್ಲ, ಕೆಲವರು ವೋಟ್ ಮಾಡಲಿಲ್ಲ. ನಾವು ಓಪನಾಗಿ ಹೇಳ್ತಾ ಇದ್ದೀನಿ, ಯಾರು ಅಂತ ನಾನು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವರಿಗೆ ಐ ಕ್ಯಾನ್ ಮೇಕ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆವಾಗೆಲ್ಲ ಹೇಳ್ತಾ ಇದ್ರು ಇದು B ಟೀಮು ಅಂತ BJPದು. ಈಗ B ಟೀಮ್ ಅಲ್ಲ, ಒರಿಜಿನಲ್ ಟೀಮೇ ಆಗ್ಬಿಡ್ತಲ್ಲ JDS. ಅದೇ ಹೇಳಿದ್ದು, ಒರಿಜಿನಲ್ ಟೀಮ್ ಆಗೋಯ್ತಲ್ಲ. ಅವತ್ತೇನು ಹೇಳಿದರು ಕರೆಕ್ಟು. ಸೊ ಜನರು ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟರು ಅನಿಸುತ್ತೆ. ನನಗೆ ಯಾಕೆ ಮತ ಹಾಕಲಿಲ್ಲ ಅಂದರೆ ನೀವು ಮತ್ತೆ ಹೋಗಿ ಅಲ್ಲೇ ಸೇರಿಕಿರ್ತೀರಿ ನೀವು ಕೋಮುವಾದಿ ಶಕ್ತಿ ಜೊತೆಗೆ ಅಂಥೇಳಿ. ಅದಕ್ಕೆ ಹೇಳಿ, ಸ್ವಲ್ಪ ಈ ರಾಜಕೀಯ ಸ್ಟ್ರಾಂಗ್ ಮಾತಾಡೋಕ್ಕೆ ಪಾಪ ಅಕ್ಕಪಕ್ಕದಲ್ಲಿ ಪಕ್ಷಾತೀತವಾಗಿ ಪ್ರೊಡ್ಯೂಸರ್ಸ್ ಇದ್ದಾರೆ. ನಾನು ಏನು ಮಾಡೋದು ಗೊತ್ತಿಲ್ಲ, ಆದರೆ ಹೊಡಿತೀನಿ ಬಿಡಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.